ಇದೇನ್ ಮೇಡಮ್ ಇದು ಒಂಥರ ಕೆಂಪು ಹಸಿರು ಈ ತರ ಇದೆ ಇದೇನಿದು ಹಣ್ಣಿನ ಗಿಡ. ಇದು ಹಣ್ಣ ಎಕ್ಸಾಟಿಕ್ ಫ್ರೂಟ್ಸ್. ಇದು ಹುಳಿ ಹುಳಿ ಇರುತ್ತೆ. ಹಾ. ಎಕ್ಸಾಟಿಕ್ ಫ್ರೂಟ್ಸ್. ಇದು ಒಂಥರ ಅದು ಇದ್ರದ್ದು. ಇದಕ್ಕೇನ್ ಮೇಡಮ್ ಹೆಸರು ಈ ಗಿಡ? ಲುವಿ ಲುವಿ ಅಂತ. ಲುವಿ 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 ಚೆನ್ನಾಗಿದೆ ಮೇಡಮ್ ಹೆಸರು ಒಂಥರ. ಮೇಡಮ್ ನಂಗೆ ನೀವು ಬಾಳೆ ಎಲ್ಲ ಗುಂಪು ಬಾಳೆನ ಮೇಡಮ್ ಹಾಕಿರೋದು ನೀವು? ನಾನ ಈಗ ಹಾಕಿರೋದು ಅದನ್ನೇ ಗುಂಪು ಬಾಳೆ ಮಾಡ್ಬೇಕು ಅನ್ಕೊಂಡಿರೋದು. ಯಾಕೆಂದ್ರೆ ಕೀಳ್ಬಾರ್ದು ಅಂತಾನ. ಈ ಏನಾಗುತ್ತೆ ಅಂತಂದ್ರೆ ಗುಂಪು ಬಾಳೆಗೂ ಆದಾಯ ಬರುತ್ತೆ, ಸ್ವಲ್ಪ ಕಡಿಮೆ ಬರ್ಬೋದು. ಬರ್ತಾ ಬರ್ತಾ ಈಗ ಫಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಫಸಲು ಬರ್ಬೋದು. ಏನ್ ತೊಂದರೆ ಆಗಲ್ಲ. ಇವಾಗ ನಮ್ಗೇನ್ ಇನ್ನೊಂದ್ಸರಿ ನೆಟ್ಟು ಇದನ್ ಮಾಡಿ ಅವೆಲ್ಲ ಇರೋದ್ಕಿನ್ನ ಈ ಗುಂಪು ಆಗಿ ಇರ್ಲಿ ಬಿಡಿ. ಏನ್ ಅದ್ರದ್ದು ಅದೇ ಕೊಟ್ಟಿರುತ್ತೆ, ಅದನ್ನ ಕಡ್ದಿರ್ತೀವಿ, ತಿರ್ಗ್ ಪಕ್ಕದಲ್ಲಿ ಹೊಡೆದಿರುತ್ತೆ. ನಿಮ್ಗೊಂದ್ ಗುಂಪಲ್ಲಿ ಸಾಮಾನ್ಯವಾಗಿ ಎಷ್ಟು ಗೊನೆ ಬರ್ಬೋದು ಮೇಡಮ್ ನಿಮ್ ಪ್ರಕಾರ? ಸರ್ ನಮ್ ಗುಂಪಲ್ಲಿ 7-8 ಗೊನೆನೇ ಇದೆ ಸರ್. ಅದು ಹೊಡೆದಿ ಆಲೆ 3-4 ಗೊನೆ ಕಡ್ದಿದೀವಿ. ಇನ್ನ ಈಗ ಒಂದಿದೆ, ಇನ್ನು ಮಧ್ಯದಲ್ಲಿ ಹೊಡಿತಾನೆ ಇದೆ. ಯಾವ್ದಕ್ಕೂ ಗಿಡ ಏನ್ ಸಣ್ಣದಾಗಿಲ್ಲ, ಏನಿಲ್ಲ. ಅದ್ರದ್ದೇ ಅದ್ ಗೊನೆ ಅದಕ್ಕೆ ಬಂದಿರುತ್ತೆ, ಏನು ತೊಂದ್ರೆ ಇಲ್ಲ. ನಾವು ಏನಂದ್ರೆ ಒಂದ್ ಸ್ವಲ್ಪ ಇವನ್ನೆಲ್ಲ ಗೊಬ್ಬರಗಳು ಎಲ್ಲ ಕೊಡ್ತಿರ್ಬೇಕಾಗ್ತದೆ. ಹಾಗಾಗಿ ನೀರಿನ ಒಂದು ಅನುಕೂಲ ಇರ್ಬೇಕು, ನೀರ್ ಚೆನ್ನಾಗಿ ಇದನ್ ಮಾಡ್ಬೇಕು. ಈ ನುಗ್ಗೆ ಇರ್ಬೋದು ನೋಡಿ ಸರ್, ಈ ನುಗ್ಗೆನ ಸಖತ್ತಾಗಿ ಬಂದಿದೆ ಮೇಡಮ್. ನೀವು ಯಾವ ರೀತಿ ಮೇಡಮ್ ನೀರು ಕೊಡೋದು? ನಾವು ಸ್ಪ್ರಿಂಕ್ಲರು, ಆಮೇಲೆ ಹೆಚ್ಚಿಗೆ ನೀರಿದ್ದಾಗ ಸ್ಪ್ರಿಂಕ್ಲರು. ಯಾಕೆಂದ್ರೆ ಮಲ್ಚಿಂಗ್ ಎಲ್ಲ ಅದೆಲ್ಲ ತೇವಾಂಶ ಇದಾಗ್ಬಿಟ್ಟು ಅದು ಕೊಳಿದು ಗೊಬ್ಬರ ಆಗ್ಬೇಕಲ್ಲ, ಹಂಗಾಗಿ ಅದನ್ನ ಕೊಡ್ತೀವಿ. ಕಡಿಮೆ ಅಕಸ್ಮಾತ್ ಹಿಂಗೆ ನಮ್ದು ನೀರು ಈ ವರ್ಷ ಮಳೆನೇ ಚೆನ್ನಾಗಿ ಬಂದಿಲ್ಲ ನಮ್ದು, ಅದರಿಂದನ ಕಡಿಮೆ ನೀರಾದಾಗ ಇದು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡಿರ್ತೀವಿ. ಎರಡು ಮಾಡ್ಬಿಟ್ಟಿದ್ರ ನೀವು? ಡ್ರಿಪ್ ಸ್ಪ್ರಿಂಕ್ಲರ್. ಇವಾಗ ಏನೇನು 8 ದಿವಸ ಅದ್ರಲ್ಲಿ ಕೊಟ್ರೆ, 8 ದಿವಸ ಇದ್ರಲ್ಲಿ ಕೃಷಿ ಹೊಂಡದ್ದು ಸೋಲಾರ್ದು ಇದನ್ ಮಾಡಿದೀವಿ. ಸೋಲಾರ್ ಪ್ಯಾನಲ್ ಇದೆ. ಸೋಲಾರ್ದು ಇವೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಸರ್. ಇದು ಸಪೋಟ, ಇದು ಕೆಂಪು ಸಪೋಟ ಅಂತ. ಈಗ ಇದು ಮಲ್ಬೇರಿ, ಇದು ಒಂದ್ ಬೋರ್ಡ್ಸ್ ಹಾಕ್ಬಿಟ್ಟಿದ್ರ ಮೇಡಮ್ ಅಲ್ಲಲ್ಲಿ? ಹಾಕಿದ್ದೆ ಸರ್. ಇಲ್ಲಿ ಬನ್ನಿ, ಸೋಲಾರ್ದು ಅಳವಡಿಸ್ಕೊಂಡಿದೀವಿ. ಇವಾಗ ಯಾವಾಗ್ಲೂ ಕರೆಂಟಿನ ಸಮಸ್ಯೆ ಇರುತ್ತೆ. ಬೇಸಿಗೆ ಟೈಮಲ್ಲಿ ನಮಗೆ ತುಂಬಾನೇ ಕರೆಂಟಿನ ಸಮಸ್ಯೆ ಬರುತ್ತೆ. ಇವಾಗ ಕರೆಂಟ್ ಇಲ್ಲ ಅಂದ್ರೆ ಅವ್ರು ಕೊಡೋ 2 ಗಂಟೆಲಿ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿನ ನಾವು ಸೋಲಾರ್ದ ಅಳವಡಿಸ್ಕೊಂಡು ಬಿಸಿಲಿದ್ದಾಗೆಲ್ಲ ಸೋಲಾರಲ್ಲೇ ನಾವು ತೋಟಕ್ಕೆ ನೀರು ಇದನ್ ಮಾಡಿಸ್ತೀವಿ. ಡ್ರಿಪ್ಗೆ ಕನೆಕ್ಟ್ ಮಾಡಿ ಡ್ರಿಪ್ ಇಂದ ತೋಟ ಹಾಯಿಸ್ತಾ ಇದ್ದೀವಿ. ಬೇಸಿಗೆ ಟೈಮಲ್ಲೆಲ್ಲ ಫುಲ್ ಸೋಲಾರ್ ಅಲ್ಲ? ಫುಲ್ ಸೋಲಾರ್ ಇದು. ಆಮೇಲೆ ಇಲ್ಲೂ ಕೃಷಿ ಹೊಂಡ. ಇದು ಇವಾಗ ಏನಾಗುತ್ತೆ, ಸ್ವಲ್ಪ ನೀರ್ ಬರುತ್ತೆ, 4-5 ಬೋರ್ ಇರುತ್ತೆ. ನಾವು ಬೆಳಗ್ಗೆ ಹೊತ್ತು ಯಾವತ್ತು ಕರೆಕ್ಟ್ ಇದಾಗ್ಬೇಕು ಅಂತ ಅಂದ್ರೆ, ಎಲ್ಲಾ ಗಿಡಕ್ಕೂ ಹೋಗ್ಬೇಕು ಅಂದ್ರೆ ಡ್ರಿಪ್ಪಿಗೆ ತಿರುವಿರೆ ಈ ಕೃಷಿ ಹೊಂಡಕ್ಕೆ ನೀರ್ ತುಂಬಿಸ್ಕೊಂಡ್ಬಿಟ್ಟು ಇಡೀ ರಾತ್ರಿ, ಆಮೇಲೆ ಬೆಳಿಗ್ಗೆ ಎದ್ದು ಡ್ರಿಪ್ ಇರಿಗೇಷನ್ಗೆ ಅದನ್ನ ಅಳವಡಿಸ್ಕೊಂಡ್ರೆ ನೋಡ್ಕೋಬಹುದು. ಎಲ್ಲಾ ಗಿಡಕ್ಕೂನು ಸುಮಾರಾಗಿ ಆಗ್ಲಿ ಹೋಗೋದ್ ನೋಡ್ಕೋಬಹುದು. ಇವಾಗ ರಾತ್ರಿ ಎಲ್ಲೆಲ್ಲಿ ಹೋಗಿರ್ತವೋ, ಎಲ್ಲಿ ಕಿತ್ಕೊಂಡು ಹೋಗಿರ್ತ ಪೈಪ್ ಎಲ್ಲನ ನಮಗ್ ಗೊತ್ತಿರಲ್ಲ. ಇದಕ್ ತುಂಬಿಸ್ಕೊಂಡು ಇಡೀ ರಾತ್ರಿ ತುಂಬಿಸ್ತೀವಿ. ಆಮೇಲೆ ಒಂದ್ ದಿವ್ಸ ಡ್ರಿಪ್ಗೆಲ್ಲ ಬಿಟ್ಬಿಡ್ತೀವಿ, ಸ್ಪ್ರಿಂಕ್ಲರ್ಗೆ ಡ್ರಿಪ್ಗೆ. ಅವಾಗ ಏನೇನೆಲ್ಲ ಎಲ್ಲಾ ಗಿಡಕ್ಕೂ ಎಷ್ಟು ಪ್ರಮಾಣದಾಗ ನೀರ್ ಹೋಗುತ್ತೆ ಅನ್ನೋದು ನೋಡ್ಕೊಳ್ತೀವಿ. ಮೇಡಮ್ ಇದೇನ್ ಮೇಡಮ್ ಇದು ಒಂಥರ ಕೆಂಪು ಹಸಿರು ಈ ತರ ಇದೆ? ಹಣ್ಣಿನ ಗಿಡ. ಇದು ಹಣ್ಣ? ಎಕ್ಸಾಟಿಕ್ ಫ್ರೂಟ್ಸ್. ಇದು ಹುಳಿ ಹುಳಿ ಇರುತ್ತೆ, ಎಕ್ಸಾಟಿಕ್ ಫ್ರೂಟ್ಸ್. ಇದು ಒಂಥರ ಅದು ಇದ್ರದ್ದು. ಇದಕ್ಕೇನ್ ಮೇಡಮ್ ಹೆಸರು ಈ ಗಿಡ? ಲುವಿ ಲುವಿ ಅಂತ. ಲುವಿ ಲುವಿ ಚೆನ್ನಾಗಿದೆ ಮೇಡಮ್ ಹೆಸರು ಒಂಥರ. ಇದು ಅದೇನಾ ಲುವಿ ಲುವಿ? ಲಂಬ ಅಂತ. ಇದು ಲಂಬ ಅಂತ. ಇದು ಲಾಂಬ ಅಂತನಾ? ಲಂಬ ಅಂತ. ಕೆಳಗಡೆಗೆ ಇದು ಬಿಡುತ್ತೆ ಸರ್ ಹಣ್ಣು ಕೆಳಗಡೆನಾ? ಕೆಳಗಡೆ. ನಾನು ಯಾವ್ದೋ ತೆಂಗಿನ ಗಿಡದ ಕಾಯಿ ಅನ್ಕೊಂಡೆ ಮೇಡಮ್. ಇಲ್ಲ ಲಂಬ ಅಂತಾನ.
ನಾನು ಇದನ್ನ ಅವಾಗ್ಲೇ ನೋಡ್ಬಿಟ್ಟು ಹ್ಮ್. ಎಲ್ಲ ತೆಂಗಿನದು ಇಲ್ಲ, ಇಲ್ಲ, ಬಿಡೋದಿರ್ಬೇಕು ಇಲ್ಲ, ಅನ್ಕೊಂಡು ಇಲ್ಲ. ಆಮೇಲೆ ನೋಡ್ದೆ ಇಷ್ಟೊಂದ್ ಗರಿ ಬಿಡಲ್ಲ ಅಲ್ಲ ಅಂತ. ಓ, ಇದೇ ಹಣ್ಣು ಅನ್ಸುತ್ತೆ. ಹ್ಮ್. ಇಲ್ಲಿದೆ ಅಲ್ಲ, ಇದು ಕರ್ಪೂರದ ಹಣ್ಣ. ಹ್ಮ್, ಓ, ಇದು ಕರ್ಪೂರದ ಹಣ್ಣ ಮೇಡಮ್. ಕರ್ಪೂರದ. ಓ, ಚೆನ್ನಾಗಿದೆ ಮೇಡಮ್, ಒಂಥರ ಡಿಫ್ರೆಂಟ್ ಆಗಿ. ಇದು ಸ್ಯಾಂಥೋಲ್ ಅಂತ ಸರ್. ಹಾ ಹಾ, ಇದು ಸ್ಯಾಂಥೋಲ್ ಅಂತ. ಶಾಂತೋಲ್. ಸ್ಯಾಂಥೋಲ್ ಅಂತ. ಇದು ಇದಿದ್ದಂಗೆ ಇರುತ್ತೆ, ಹಣ್ಣು ಚೆನ್ನಾಗಿರುತ್ತೆ. ಅದು ಯಾವ ತರ ಇರುತ್ತೆ ಮೇಡಮ್? ಅದು ಹಣ್ಣು ಬ್ಲಾಕ್ taste ಬೆರಿ ಜಾಮ್ ಅಂತ. ಅಲ್ಲ, ಅದು ಯಾವ ತರ ಇರುತ್ತೆ ಮೇಡಮ್? ಇದು ಶಾಂತೋಲ್ ಸ್ಯಾಂಥೋಲ್ ಅಂತ ಸುಮಾರು ಒಂದು ಹತ್ತಿ ಹಣ್ಣು ತರ ಇದ್ದಂಗೆ ಇರುತ್ತೆ. ಹಾ. ತುಂಬಾ ಚೆನ್ನಾಗಿರುತ್ತೆ ಅದು. ಅದ್ರಲ್ಲೊಂದು ಬಿಟ್ಟಿದ್ದು ಬ್ಲಾಕ್ ಬೆರಿ ಜಾಮ್ ಒಳಗಡೆಗೆ ಚಾಕ್ಲೇಟ್ ತರ ಜಾಮ್ ಇರುತ್ತೆ. ಆ ಕಡೆಗೆ ಅಲ್ಲಿದೆ ಬ್ಲಾಕ್ ಬೆರಿ ಜಾಮ್ ಅಂತ. ಇದು ಬ್ಲಾಕ್ ಬೆರಿ ಜಾಮ್ ಅಂತ. ಬ್ಲಾಕ್ ಇದೇನ್ ತಿಂದಿದ್ರ ಮೇಡಮ್ ಹಣ್ಣಿದು? ಬ್ಲಾಕ್ ಬೆರಿ ಜಾಮ್ ಒಳಗಡೆ ಹಾ. ಕಪ್ಪುದು ಜಾಮ್ ತರ ಇರುತ್ತೆ. ಹಾ ಹಾ, ಮೇಲ್ಗಡೆ ಇದಿರುತ್ತೆ ಹಣ್ಣು ತರ. ಹ್ಮ್. ಇದೆಲ್ಲ ಮೇಡಮ್ ನೀವು ಯಾರ ಹತ್ರ ಮೇಡಮ್ ನಾವು ಅದೇ ಇವರು ಹರೀಶ್ ಅಣ್ಣ ಅವ್ರ ಹತ್ರ. ಆಮೇಲೆ ನೆಕ್ಸ್ಟ್ ನಾನು ಶಿವಮೊಗ್ಗ ನರ್ಸರಿಯಲ್ಲಿ ತಂದಿದ್ದೆ. ಶಿವಮೊಗ್ಗದಲ್ಲಿ. ಜಾಸ್ತಿ ಈ ಭಾಗದವ್ರು ಎಲ್ಲಾರು ತುಂಬಾ ಹರೀಶಣ್ಣ ಅವ್ರ ಹತ್ರನೇ ತಗೊಂಡ. ಇಲ್ಲ, ಸುಮಾರು ಪಾಪ ಒಳ್ಳೆ ರೈತರು, ಹಾ. ರೈತರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಹ್ಮ್. ಅಂತಂದ್ರೆ ಸುಳ್ಳು ಹೇಳಿ ಎಂತೆಂಥದೋ ಗಿಡ ಇದನ್ ಮಾಡಲ್ಲ. ಹಾ. ಬೆಲ್ವತ್ತೆ ಹಣ್ಣು ಅಂತಾರ. ಇದು ಬೆಲ್ವೆತ್ತೆ ಹಣ್ಣು. ಅಲ್ಲಿ ಮೇಲ್ಗಡೆ ಬಿಟ್ಟೈತೆ ಇಷ್ಟೇ ಗಿಡ. ಹಾ. ಸುಮಾರು ಬಿಟ್ಟೈತೆ ಮೇಲ್ಗಡೆ. ಮೇಡಮ್, ಇಷ್ಟು ಜಾಗಕ್ಕೂ ನಿಮ್ಮ ಎಷ್ಟು ಹಸುಗಳು ಇದೆ ಅಂದ್ರೆ ಮೇಡಮ್ ನೀವು? 2 ಹಸು ಇದೆ. 2 ಹಸುವಿನ ಗೊಬ್ಬರ ಸಾಕಾಗುತ್ತಾ ಮೇಡಮ್? ಇಲ್ಲ, 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 ನಾವು ಕೊಂಡ್ಕೊಂತೀರಾ? ಸಾಕಾಗಲ್ಲ ಇದು. ಹಂಗಾಗಿ ನಾವು ಬೇರೆ ಕಡೆ ಕೊಂಡ್ಕೊಂಡು ಕುರಿ ಗೊಬ್ಬರ ನಾವು ಏನಂದ್ರೆ ನಾಟಿ ಹಸುಂದೆ ಇದನ್ ಮಾಡೋದು. ಬೇರೆ ಈ ಯಾವ ಹಸುಗಳ್ದು ಹಾಕಲ್ಲ, ಕುರಿ ಗೊಬ್ಬರನೇ ಹಾಕ್ತೀವಿ. ಓಕೆ ಮೇಡಮ್, ಈಗ ಕೆಲವರು ನನ್ನ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಕೆಲವರು ಗೊಬ್ಬರ ಹಾಕ್ಸಲ್ಲ. ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಇಲ್ಲ ಸರ್, ಅದು ಬೇಕು. ಇವಾಗ ಬರೀ ನಾನ್ ನೈಸರ್ಗಿಕ ಕೃಷಿ ಮಾಡಿದೀನಿ ಅಂದ್ಬಿಟ್ಟು ನೀರ್ ಹಾಯಿಸ್ದಂಗೆ ಬರೀ ನಾನು ಅಲ್ಲೇ ಮಾಡಿ ಬಿಡೋದಲ್ಲ. ಅದಕ್ಕೂ ಎಲ್ಲಾವುದು ಬೇಕು. ಇವಾಗ ಒಬ್ಬ ಮನುಷ್ಯ ಅಂದ್ಮೇಲೆ ಸರ್ ವಿಟಮಿನ್ ಬೇಕು, ಎಲ್ಲ ಬೇಕು ಅಂತ. ಇವಾಗ ನಮ್ಗೊಂದ್ ಕಾಯಿಲೆ ಬಂದಾಗ ಹೋಗ್ತೀವಿ, ಅವ್ರ ಏನ್ ಹೇಳ್ತಾರೆ? ಆ ಡಿಫಿಷಿಯನ್ಸಿ ಇದೆ ನಿಮ್ಗೆ, ಇದೆ ಅಂತ ಹೇಳ್ತಾರೆ. ಇವಾಗ ಮನುಷ್ಯಗೆ ಏನೆಲ್ಲ ಬೇಕು ಹಂಗೆ ಇದು ಒಂದು ನಮ್ಮ ಮನುಷ್ಯನ್ ತರಾನೇ ಉಸಿರಾಡ ಒಂದು ಜೀವಿ. ಅದಕ್ಕೆ ಎಲ್ಲಾವುದು ಗೊಬ್ಬರನೂ ಬೇಕು, ನೀರು ಬೇಕು, ಮಲ್ಚಿಂಗು ಬೇಕು, ಎಲ್ಲಾವುದು ಬೇಕು. ನಾವ್ ಒಂದ್ ಕೊಟ್ಬಿಟ್ಟು ನಾನು ಸಾವಯವ ಕೃಷಿ ಮಾಡ್ತೀನಿ, ನಾನೇನು ಮಾಡಲ್ಲ, ನಾನು ಸ್ವಲ್ಪ ಗರಿ ಹಾಕ್ತೀನಿ, ಅದಾಕ್ತೀನಿ, ಇದಾಕ್ತೀನಿ ಅಂದ್ರೆ ಆಗಲ್ಲ ಸರ್. ಅದು ನಾನು ನೋಡಿದ್ದೀನಿ. ಅದನ್ನು ಯಾವುದೇ ಅಂತಂದ್ರೆ ನೀಟಾಗೆ ಬೆಳೆ ಬರಲ್ಲ. ಒಂದ್ ಸ್ವಲ್ಪ ಆದ್ರೂ ಗೊಬ್ಬರ ನಾನು ಏನ್ ಮಾಡ್ತೀನಿ, ನಾನು ಒಂದು ಮೇಲ್ಗಡೆ ಅಳವಡಿಸ್ಕೊಂಡಿದೀನಿ, ತೋರಿಸ್ತೀನಿ ಇಲ್ಲಿ. ಆಮೇಲೆ ಇಲ್ಲಿ ಮಲ್ಬಾರ್ ಚೆಸ್ನೆಟ್, ಆಮೇಲೆ ಅವನ್ನೆಲ್ಲ ಅಳಿಸಿ. ಇದು ಆಪಲ್ ಬೇರು. ಏನೋ ಆಪಲ್ ಬೇರು ಬಿಟ್ಟಿತ್ತ ಮೇಡಮ್? ಇದು ಬಿಟ್ಟಿತ್ತು. ಇದು ಆಪಲ್ ಬೇರ್ ಅಂದ್ರೆ ಅದೇ ನಮ್ಮ ನೇರಳೆ ಹಣ್ಣು ತರ ದಪ್ಪ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದು ಬಿಲ್ವ ಹಣ್ಣು, ಬಿಲ್ವ ಹಣ್ಣು ಇವಾಗಿನ ಟ್ರೆಂಡಿಂಗ್ ಗಿಡ ಇದು. ಇಲ್ಲ, ತುಂಬಾ ಚೆನ್ನಾಗಿ. ನನ್ಗೆ ಶಿವಮೊಗ್ಗ ರೇಡಿಯೋ ಇವರು ನಮ್ಗೆ ಇಂಟರ್ವ್ಯೂ ಮಾಡಿದ್ರು, ಬಾನುಲಿ ಇದ್ರಲ್ಲಿ ನನ್ನ ಇಂಟರ್ವ್ಯೂ ಇತ್ತು. ಅವಾಗ ಸರ್ ಎಲ್ಲ ಬಂದಿದ್ರು, ಅವ್ರು ನಮ್ಮ ಊರಿಗೆ ಸಂಬಂಧನೇನೆ. ಬಂದು ಎಲ್ಲ ತಕೊಂಡೋಗಿ ಅವ್ರ ಗಣ್ಣೆಲ್ಲ ಕಳಿಸಿದ್ವಿ. ಅವ್ರು ತುಂಬಾ ಇಷ್ಟಪಟ್ರು. ಇದು ಬನಾರಸ್ ಎಲ್ಲ ಜ್ಯೂಸು, ಕಾಶಿ ಬನಾರಸ್ ಎಲ್ಲ ಜ್ಯೂಸು ಇದನ್ನೆಲ್ಲ ಮಾಡ್ತಾರಂತೆ. ನಾವ್ ಅದಕ್ಕೆ ತುಂಬಾ ಒಳ್ಳೆ ಈ ಗಿಡ ಅಂತ ಹೇಳಿದ್ರು. ಅವ್ರಿಗೂ ಕೊಟ್ಟು ಕಳ್ಸಿದ್ವಿ, ನಾವು ಮಾಡಿದ್ವಿ. ಇದು ತಿರುಳೆಲ್ಲ ತುಂಬಾ ಸುವಾಸನೆ, ಜ್ಯೂಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಣ್ಣಾಗ್ಬೇಕಂದ್ರಿ. ಇಲ್ಲ, ನೀವ್ ಬಂದಾಗ ನನ್ಗೊಂದು ಎಳ್ಳಿಕಾಯಿ ಜ್ಯೂಸ್ ಕೊಟ್ರಲ್ಲ. ಇಲ್ಲ, ನಮ್ದೇ ಎಳ್ಳಿಕಾಯಿ ಜ್ಯೂಸ್. ನಾವ್ ಅದೇ ಮೇಯ್ನ್ ಅದನ್ನೇ. ಅದು ಆರೋಗ್ಯಕ್ಕೂ ಒಳ್ಳೇದು. ಮೇಡಮ್, ಇದೇನ್ ಮೇಡಮ್ ಒಂದೇನೋ ನಂಬರ್ ಗಳು ಹಾಕಿದ್ರಲ್ಲ ನಿಮ್ಮ ಗಿಡ? ನಾವು ಸುಮ್ನೆ ಮೊದ್ಲು ಈ ಗಿಡ ಇವಾಗ ಒಬ್ಬರು ಯಾರನ್ನಾದ್ರೂ ಕಳಿಸ್ತೀವಿ, ಈ ಗಿಡ ಏನ್ ಆಗಿದೆ, ಇದಕ್ಕೇನ್ ರೋಗ ಬಂದೈತೆ, ಯಾವ ಗಿಡ ಏನು ಎಲ್ಲ ತಿಳ್ಕೊಬೇಕಲ್ಲ. ನಮ್ಮಲ್ಲಿ ಎಷ್ಟು ಗಿಡ ಐತೆ ಇಲ್ಲಿ, ಆ ತರದಕ್ಕೆ ಒಂದು ಅದನ್ನೇ ಇದನ್ ಮಾಡ್ಬಿಟ್ಟು ಹಾಕಿದ್ರ. ಒಳ್ಳೆ ಉಪಾಯ ಮೇಡಮ್ ಇದು. ಕೆಲ್ಸದವ್ರಿಗೆ 149 ಏನಾಗದು ಅಂತ ಏನಾಗಿದೆ. ಇವಾಗ ನಮ್ಮಲ್ಲಿ ಒಂದ 200-250 ಗಿಡ ಇಲ್ಲಿದೆ. ಎಲ್ಲಾ ಗಿಡದಲ್ಲೂ ಅಣ್ಣ ಈ ಗಿಡದಲ್ಲಿ ಯಾಕೋ ಚೆನ್ನಾಗಿಲ್ಲ,
ಗಿಡ ಹಿಂಗೆ ನೋಡಿ ಸರ್, ಅದು ಎಷ್ಟು ಚೆನ್ನಾಗೈತೆ ಗಿಡ. ಹೌದು ರೋಗ ಬಂದಿಲ್ಲದ್ದು. ಹೌದು ಗರಿ ಎಲ್ಲ ಎಷ್ಟು ಕಟ್ಟಿದೆ. ಅದು ಕಾಯು ಅಷ್ಟು ಎಷ್ಟು ಕಚ್ಚಿದೆ ನೋಡಿ ಒಂದೊಂದು ಒಂಬಾಳೆ ಅಲ್ವಾ. ಈಗ ನೋಡ್ರಿ ಲಾಂಗಾನು, ಲಾಂಗ್ ಸಾಟು, ಆಮೇಲೆ ಇದ್ರದ್ದು ಎಂತದು ಬನ್ನಿ ಲಾಂಗಾನ್. ಮೇಡಮ್ ಇದು ಚೆನ್ನಾಗ್ ಮಾಡಿದಿರಾ ಮೇಡಮ್? ಈ ಕಬ್ನ ಗಿಬ್ನ ಬಳಸಿದ್ರ ನಿಮ್ಮಲ್ಲೇ ಇರೋ ವೇಸ್ಟ್ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ್ದು ಸರ್ ಇದಕ್ಕೆ ಮಾಡಿದ್ರ ಐಡಿಯಾ ಇದು? ಅದಕ್ಕೆ ಇಲ್ಲ, ಒಂದ್ ಹಣ್ಣು ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ಯಾವ್ದು ಮೇಡಮ್ ಇದು? ಕೆಂಪು ಕೆಂಪು ಕಲರ್, ಪಿಂಕ್ ಪಿಂಕ್ ಪಿಂಕ್. ಅದು ನಾಟಿ. ಇವು ಆಸರೆ ಬೇಕಲ್ಲ ಅವಕ್ಕೆ. ಹೌದು, ಟೈರಲ್ಲೇ ಹಾಕಿದ್ವಿ. ಆಮೇಲೆ ಒಂದ್ ಸ್ವಲ್ಪ ಚಪ್ರ ತರ ಹಾಕಿ, ಆಮೇಲೆ ಸರ್ ನಾವು ಇನ್ನೊಂದು ಇದನ್ನ ಹಾಕಿದೀವಿ, ಎಂತದು ಇದ್ರ ಸುಮಾರು ಗಿಡವೆ, ಕರಿಬೇವು. ಹೌದು. ಸುಮಾರು ಗಿಡವೆ ನೋಡಿ ಸರ್ ಅಲ್ಲಿ. ಹೌದು, ಚೆರ್ರಿ. ಓ, ಸೂರ್ಯನಮ್ ಚೆರ್ರಿ ಇರ್ಬೇಕಲ್ಲ. ಸೂರ್ಯನಮ್ ಚೆರ್ರಿ, ಅದು ಒಂದ್ ಸ್ವಲ್ಪ ಇದಿರುತ್ತೆ, ಒಗರಿರುತ್ತೆ. ಹೌದು, ಅದ್ರಲ್ಲಿ ಸ್ವೀಟು ಇರುತ್ತೆ. ಕೊರಂಡೋ ಚೆರ್ರಿ ಹಾಕಿದೀನಿ, ಸೂರ್ಯನಮ್ ಚೆರ್ರಿ ಹಾಕಿದೀವಿ. ಸುಮಾರು ವೆರೈಟಿ, 4-5 ವೆರೈಟಿ ಸರ್. ನೋಡು ಹೂವಿನ ಗಿಡಗಳು. ಹೌದು, ನಿಮ್ಗೆ ಇದು ಕಾಕಡ ಅಲ್ಲ? ಕಾಕಡ. ಹೌದು. ಅಲ್ಲ, ಇವಾಗ ನಾನು ಅಲ್ಲಿಂದ ಇಲ್ಲಿಗೆ ಒಂದ್ ಗಮನಿಸಿದ ಏನ್ ಗೊತ್ತಾ ಮೇಡಮ್, ಆಲ್ಮೋಸ್ಟ್ ಅಲ್ಲಿ ಪ್ರತಿ ಒಂದು ಗುಂಪು ಬಾಳೆಯಲ್ಲೂ ಒಂದಿಲ್ಲ ಅಂದ್ರೆ ಎರಡು ಕಂಡಿದ್ದೇ ಇದೆ. ಈಗ ನಾವ್ ಮಧ್ಯದಲ್ಲೇ ಹಾಕಿರೋದು. ಹೌದು, ಅದ್ರಿಂದ ಈಗ ನೋಡ್ರಿ ಮಾವು ಹಾಕಿದೀವಿ, ನಮ್ ಮನೆಗ್ ಬೇಕು ಅಂತ. ಇದು ನೇರ್ಲೇನೇನೆ, ಅದು ಸಪೋಟ ನೋಡಿ. ಈಗ ನೋಡ್ರಿ ಈ ಪಪ್ಪಾಯ ಇವಾಗ ಈ ಗಿಡದ ಬುಡದಲ್ಲೇ ಐತಿ. ನೀವ್ ಇದಕ್ಕೆ ಏನ್ ಹೇಳ್ತೀರಾ ಸರ್? ಇದಕ್ಕೆ ಹೌದು, ತೆಂಗಿನ ಮರದ ಬುಡದಲ್ಲೇ ಇದೆ. ಬುಡದಲ್ಲೇ ಇದೆ. ಅಲ್ಲಿ ಒಂದ್ 5-6 ಹಣ್ಣಾಗಿತ್ತು, ನಿಮಗ್ ತೋರ್ಸ್ಬೇಕಿತ್ತು ನಾನು. ನೋಡ್ರಿ ಇದು ಚೆನ್ನಾಗಿ ಬಿಟ್ಟಿದೆ, ಕಾಯಿ ಚೆನ್ನಾಗಿ. ಬರ್ರಿ ಅಲ್ಲಿ ಇದೆ ಇದು ಇದ್ರದ್ದು ಈಗ ಒಡೆದಿದ್ದು ಪರ್ಕೆ ಕಡ್ಡಿದ ಮೇಡಮ್? ಪರ್ಕೆ ಕಡ್ಡಿನಿ. ಇದೇನೆ. ಓ, ಇದನ್ನೇ ಅನ್ಸುತ್ತಲ್ಲ ಮೇಡಮ್ ಅವ್ರು ಇದ್ ಮಾಡೋದು. ಅಲ್ಲಿ ತೋರಿಸ್ತೀವಿ, ಪರ್ಕೆನು ಮಾಡಿರೋದು ತೋರಿಸ್ತೀವಿ, ಪರ್ಕೆನು ತೋರಿಸ್ತೀವಿ. ನಾವೇ ಓನ್ ಆಗಿ ಮಾಡ್ಕೊಂಡಿದೀವಿ ಪರ್ಕೆ. ನಾವೇನು ಯಾರಿಗೂ ಇದನ್ ಮಾಡಿಲ್ಲ. ನಮ್ ಮನೆಗೆಲ್ಲ ಬೇಕು ಅಂತ ಹೇಳಿ ನಾವೇ ಓನ್ ಆಗಿ. ಈಗ ಬೇಸಿಗೆಗೆ ಬರುತ್ತೆ, ಈಗ ಹೊಡಿತಾ ಐತೆ. ಹೌದು, ಈಗ ಕಿತ್ತು ಒಣಗಿಸಿದೀವಿ. ಈಗ ಹಿಂಗೆ ಸುಮಾರು ಈ ಬದಿನಾಗೆ. ಇದಕ್ಕೆ ಅದಕ್ಕೇನ್ ತೊಂದ್ರೆ ಇಲ್ವಲ್ಲ ಸರ್ ಇದು? ಮೇಡಮ್ ನೀವ್ ಹೇಳ್ದಂಗೆ ಈ ಒಂದ್ರಲ್ಲೇ 50 ಪರ್ಕೆ ಆಗುತ್ತೆ. ಓ, ಒಂದ್ರಲ್ಲೇ 50 ಪರ್ಕೆ ಆಗುತ್ತೆ. ದೊಡ್ಡದು ಇವಾಗ ಹೊಡಿತಾ ಇರೋದ್ರಿಂದ ಹಂಗನ್ಸಲ್ಲ. ಈಗೆಲ್ಲ ಸುಮಾರು ಚಿಗ್ರದ ಮೇಲೆ ಅದು ಗರಿ ಹೊರಡ್ತೈತಲ್ಲ ಸರ್, ಈ ತರ ಆಗುತ್ತೆ. ಹಿಂಗ ಹರಡುತ್ತ ಗರಿ ಅಂದ್ರೆ ಇದು ಬಿಚ್ಕೊಂಡ್ ಹಿಂಗ್ ಗರಿ ತರ ಬರುತ್ತೆ. ಓ, ಇದು ಗೊತ್ತೇ ಇಲ್ಲ ಮೇಡಮ್ ಇದ್ರಲ್ಲಿ ಪರ್ಕೆ ಅಂತ. ಅದೇ ನಾವು ಸುಮ್ನೆ ಮನೇಲಿ ಗುಡಿಸ್ತಾ ಇರ್ತೀವಿ. ಇಲ್ಲ, ನೋಡಿ ಸರ್, ಇಲ್ಲಿ ಕಬ್ಬು ಸ್ವಲ್ಪ ಕಬ್ಬು ಮಾಡಿದೀನಿ. ಹೌದು, ಇಲ್ಲಿ ಕಬ್ಬು ವೆರೈಟಿ 2-3 ವೆರೈಟಿ ಮಾಡಿದೀವಿ. ರೈನ್ಬೋ ಶುಗರ್ ಕೆನ್ ಅಂತ ಮಾಡಿದೀನಿ. ನೋಡ್ರಿ ಅಲ್ಲಿ ನುಗ್ಗೆನು ಮಾಡಿದೀನಿ. ಇವಾಗ ಯಾವ್ದಕ್ ವ್ಯತಿಯಾಗೈತೆ ಅದು? ಇವಾಗ ಅಲ್ಲಿ ಪಪ್ಪಾಯ ಐತೆ, ನುಗ್ಗೆ ಐತೆ, ಕಬ್ಬು ಐತೆ, ಇಲ್ಲಿ ಸೀಬೆ ಐತೆ, ಇಲ್ಲಿ ಸಪೋಟ ಐತೆ. ಸಪೋಟನ್ನು ನೋಡಿ ಸರ್ ಬಿಟ್ಟಿದೀವಿ ಅಲ್ಲ. ಏನು ಯಾವ್ದಕ್ಕೂ ಏನು ತೊಂದ್ರೆ ಇರಲ್ಲ. ಅಲ್ಲಿ ನೇರ್ಲೆ ಐತೆ. ಹೌದು, ಇದಿಷ್ಟು ತೆಂಗಿನ ತೋಟದಲ್ಲೇ ಇದೆ. ತೆಂಗಿನ ತೋಟದಲ್ಲೇ ಐತೆ. ಬನ್ನಿ ಇಲ್ಲಿ ತೋರ್ಸ. ನಮ್ಮ ಹತ್ರ ಇರೋ ಗಿಡಗಳನ್ನೇ ನರ್ಸರಿ ಮಾಡಿದೀವಿ, ಬೇರೆ ಕಡೆ ತಗೊಳದ್ ಬೇಡ ಅಂತ ಹೇಳ್ಬಿಟ್ಟು. ಕಬ್ಬಿಂದು ನರ್ಸರಿ ಮೇಡಮ್? ಕಬ್ಬಿಂದು. ಈಗ ಇವೆಲ್ಲ ಇವು ಶೋ ಗಿಡಗಳು. ಸೊ ಅಲ್ಲಿ ಹೋಗೋದ್ ಯಾಕೆ ಅಂತ ನಾವೇ ಮಾಡ್ಕೊಂಡು ನಾವೇ ಇದನ್ ಮಾಡ್ತಾ ಇದ್ವಿ. ಅದು ಪರ್ಕೆ ಕಡ್ಡಿದೆ ನೋಡಿ, ಇದ್ರಲ್ಲಿ ಸಕ್ಕದಾಗ ಕಾಣ್ತಾ ಇದೆ. ಅದಿನ್ನು ಇಷ್ಟು ಹೊಡೆದಿರ್ಲಿಲ್ಲ. ತುಂಬಾ ಹೊಡಿತೈತಿ. ಇನ್ನೊಂದ್ 2-3 ತಿಂಗಳಾದ್ರೆ ನಾನು ಯಾವ ಜಾಗನೂ ವೇಸ್ಟ್ ಮಾಡಿಲ್ಲ ಸರ್. ಹೌದು, ನೋಡಿ ಮೊಲ. ಇದು ಮೊಲ ಏನ್ ಪರ್ಪಸ್ಗೆ ಮೇಡಮ್? ಸರ್ ಸುಮ್ನೆ ಈ ನನ್ ಮೊಮ್ಮಕ್ಳೆಲ್ಲ ಬರ್ತಾರಲ್ಲ ಸರ್, ಹಂಗಾಗಿ ನಾವು ಇದನ್ನ ಮಾಡಿದೀವಿ. ಅವ್ರ ಮಕ್ಳು ಮೊಮ್ಮಕ್ಳು ಆಟ ಆಡೋದಕ್ಕೆ. ನೋಡ್ಕೆ ನಾನೇನು ಚಿಕ್ಕದೊಂದು ಕೈತೋಟ ಮೇಡಮ್? ಕೈತೋಟ. ಈಗ ಅದೇ ಸ್ವಲ್ಪ ಇದನ್ ಮಾಡ್ಬಿಟ್ಟಿದೀವಿ. ಈಗ ನೋಡಿ, ನಾನು ಇದ್ರಲ್ಲೇ ನಾನು ಕೆಮಿಕಲ್ಸ್ ಏನು ಇಲ್ಲ, ಇದ್ರಲ್ಲೇ ಎಲ್ಲಾ ತರದ್ ಗಿಡನು ಕೊಳಸ್ಬಿಟ್ಟು ಇದ್ರಲ್ಲೇ ಹಾಕಿ. ಇವಾಗ ಬೇವಿರ್ಬೋದು, ಎಕ್ಕದ ಗಿಡ ಇರ್ಬೋದು, ಲಕ್ಲಿ ಸೊಪ್ಪು ಇರ್ಬೋದು, ಆ ತರದ್ದೆಲ್ಲ ಗಂಜಲ ಇರ್ಬೋದು ಹಾಕ್ಬಿಟ್ಟು ಇದ್ರಲ್ಲಿ ಒಂದ್ 15 ದಿವಸ ಬಿಟ್ಟು ಇದನ್ನೇ ಒಂದ್ 10 ಲೀಟರ್ ನೀರ್ಗೆ 1 ಲೀಟರ್ ಇದನ್ನ ಹಾಕಿ ಇವಕ್ಕೆಲ್ಲ ಸಿಂಪಡಿಸ್ತೀರ. ಬದನೆ ಗಿಡ ಇರ್ಬೋದು. ಇಲ್ಲೂ ನೋಡ್ರಿ ಪಪ್ಪಾಯ ಎಷ್ಟ್ ಚೆನ್ನಾಗ್ ಬಂದಿದೆ. ಜೇನು ಸಕ್ಕದಾಗಿದೆ. ಜೇನು ಐತೆ,
ಮನೆಗೂ ಜೇನು ಐತೆ, ಕೊಡ್ತೀನಿ ಸರ್. ಹೌದು. ಇಲ್ಲಿ ಒಂದ್ 5-6 ಅಳವಡಿಸ್ಕೊಂಡಿದೀವಿ ಎಲ್ಲ. ಎಷ್ಟು ಜೇನ್? 5 ಪೆಟ್ಟಿಗೆ ಇದೆ. 5 ಪೆಟ್ಟಿಗೆ ಇದೆ. ಓಕೆ. ಜೇನ್ ಆಮೇಲೆ ಇದ್ರಲ್ಲೇ ನಾನು ಇದು ಈ ತರ ಬನ್ನಿ, ಈ ತರ ಅಳವಡಿಸ್ಕೊಂಡು ನಾನು ತರಕಾರಿ ಬೆಳ್ಕೊಂಡಿರ್ತೀನಿ. ಹೌದು. ಈಗ ಮಳೆಗಾಲದಲ್ಲಿ ಹೆಚ್ಚಿಗೆ ಚೆನ್ನಾಗ್ ಬರಲ್ಲ ಅಂತ ಹೇಳಿ ಬಿಟ್ಟಿದೀವಿ. ಬೇಸಿಗೆಗೆ ಅಂದ್ರೂ ಬದನೆಕಾಯಿ ಚೆನ್ನಾಗೇ ಬಂದಿದೆ. ಈಗ ಹೂವಿನ ಗಿಡ ಈ ತರ ಬಾಕ್ಸ್ ಟೈಪ್ ಮಾಡ್ಬಿಟ್ಟು ಬೆಳಿತೀವಿ. ಇದ್ರೊಳಗೆ ಎಲ್ಲ ಬೆಳ್ಕೊಂತೀರಾ? ಕರ್ಬೇವು ನೋಡಿ ಸರ್, ಕರ್ಬೇವೇ ನನ್ ಬದಿನಲ್ಲಗೇನೆ ಒಂದ್ 15-20 ಗಿಡ ಕರ್ಬೇವು ಇದೆ. ಈಗ ನೋಡ್ರಿ. ಹೌದು, ಪಪಾಯನು ಚೆನ್ನಾಗಿ ಬಂದಿದೆ. ಅದ್ ಕಾಟನ್ ಜಾಮೂನ್ ಅಂತ. ಇದು ಕೊಟ್ಟಿರೋದೇ. ಅದನ್ನು ಹಣ್ಣು ಬಿಟ್ಟಿತ್ತ ಮೇಡಮ್ ನಿಮ್ಗೆ ಏನಾದ್ರು? ಬಿಟ್ಟಿತ್ತು ಸರ್, ಹೋದ್ ಸಾರಿ ಬಿಟ್ಟಿತ್ತು, ಈ ಸಾರಿ ಬಿಡ್ಬಹುದು. ಈಗ ಈ ಗಿಡಕ್ಕೆಲ್ಲನ ತುಪ್ಪಿರೆ ಗಿಡ ಅಂತ, ಹೀರೆ ಗಿಡ ಅಂತ ಬರುತ್ತೆ. ಹೌದು, ಅದನ್ನ ಅಳವಡಿಸ್ಕೊಂಡಿದೀವಿ ಮೇಡಮ್. ಮತ್ತೆ ಒಂದಷ್ಟು ತ್ಯಾಗನೂ ಇದೆ ಅಲ್ಲ ಮೇಡಮ್? ತ್ಯಾಗನೂ ಇದೆ. ಸುಮಾರು ಕಡ್ಸಿದ್ವಿ, ಈಗ ಸುಮಾರು ತ್ಯಾಗನೂ ಇದೆ. ಈ ಮನೆಗ್ ಬೇಕಾಗ ಬಳ್ಳಿ ತರಕಾರಿಗಳು ಇರ್ಬೋದು, ಎಲ್ಲ ಫ್ಯಾಷನ್ ಫ್ರೂಟ್ ಇರ್ಬೋದು, ಪ್ರತಿಯೊಂದು ನಾವು ಅಳವಡಿಸ್ಕೊಂಡಿದೀವಿ. ಯಾವ್ದು ನಾವು ಇದನ್ ಮಾಡಿಲ್ಲ, ಬಿಟ್ಟಿಲ್ಲ ಅನ್ನಂಗಿಲ್ಲ. ಬಿಟ್ಟಿಲ್ಲ. ಆಲ್ರೆಡಿ ಎಲ್ಲ ಹೂವು ಆಗಿದೆ. ಅಲ್ಲೂ ಆಗಿದೆ. ಹೌದು, ಅಲ್ಲಿ ಬಿಟ್ಟಿದೆ. ಕೋಳಿನೂ ಸಾಕಿದೀರಾ ಮೇಡಮ್? ಕೋಳಿನೂ ಸಾಕಿದೀವಿ. ಓ ಮೇಡಮ್, ಮೇಡಮ್ ಜೇಡ ಹಿಂಗಿದೆ, ಸಕ್ಕತ್ತಾಗಿದೆ. ದೊಡ್ಡ ಜೇಡ. ಅದೇ ಜೇಡ ಚೆನ್ನಾಗಿದೆ, ದೊಡ್ಡದು ಜೇನು. ಜೇನು ಸಕ್ಕತ್ತಾಗಿದೆ, ಚೆನ್ನಾಗಿದೆ ಜೇನು. ಇದು ಮಿಯಾಜಾಕಿ ಅಂತ ಮಾವಿನ ಗಿಡ. ಇದು ಮಿಯಾಜಾಕಿ. 2.5 ಲಕ್ಷ. 2.5 ಲಕ್ಷದ ಗಿಡ ನೋಡಿ ಇಲ್ಲಿದೆ. ಅದು 2.5 ಲಕ್ಷ ಅಂತ ಹೌದು ಸರ್, 2.5 ಲಕ್ಷ ಅಂತ ಹೇಳ್ತಾರೆ. ಹಾಗಂತ ಜನಗಳನ್ನಂತೂ ದಡ್ರು ಮಾಡ್ಬಿಟ್ರಲ್ಲ ಮೇಡಮ್. ಇದೊಂದು 2.5 ಲಕ್ಷ 2.5 ಲಕ್ಷ ಅಂತ ಹೇಳಿದ್ರು ಸರ್. ಅದೆಲ್ಲ ಅದೇ ನಾವು ರೈತರಾದರು ಎಲ್ಲೋ ಇವಾಗ ಅಮೆರಿಕದಾಗ ಆಯ್ತು, ಅದಾಯ್ತು, ಇದಾಯ್ತು ಅಂತ ಹೇಳ್ತಾರೆ. ಕಾಟಿಮಾನ್ ಅಂತ ಅಲ್ಲೊಂದ್2 ವೆರೈಟಿ ಮಾವು ಮಾಡಿದೀವಿ. ಇದೇನ್ ಮೇಡಮ್? ಇದೇನ್ ಗಿಡ ಮೇಡಮ್ ಇದು? ಇದು ಪಾಕಿಸ್ತಾನ್ ಮಲ್ಬೆರಿ ಅಂತ. ಪಾಕಿಸ್ತಾನ್ ಓ, ಅಂದ್ರೆ ಇಷ್ಟು ಬಿಡುತ್ತಲ್ಲ ಮೇಡಮ್? ಇದು ಕಡ್ಡಿ ಹಾಕಿದ್ರೆ ಬರುತ್ತಾ? ಇಲ್ಲ ಸರ್, ಅದು ಇದೇ ಹಾಕ್ಬೇಕು. ಕಡ್ಡಿ ಹಾಕಿದ್ರು ಬರಲ್ವಾ? ಇಲ್ಲ, ನಾನು ಅಲ್ಲೇ ಇದು ಟ್ರೈ ಮಾಡಿದೀರಾ? ಇದು ಪರ್ಕೆದು ನಾನ್ ಬೆಳೆಸಿರೋದು. ಅದೇ ಹರಿಶಣ್ಣ ಹೇಳಿದ್ರು, ಅದ್ಗೆ ಪಾಪ ನಮ್ಗ ಅವ್ರು ಅಷ್ಟೆಲ್ಲ ಗಿಡ ಕೊಡ್ತಾರೆ, ನಾನ್ ಒಂದಾದ್ರೂ ಗಿಡ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಹೋಗಕ್ ಹೋಗಿಲ್ಲ. ಆಮೇಲೆ ಚಕ್ಕೆ ಗಿಡ ಇದು. ಬಟ್ ಇದು ಹಣ್ಣು ಸಖತ್ ಟೇಸ್ಟ್ ಆಗಿತ್ತ ಮೇಡಮ್? ಪಾಕಿಸ್ತಾನ್ ಮಲ್ಬೆರಿ ಇದು ಚೆನ್ನಾಗಿರುತ್ತೆ. ಸ್ವೀಟ್ ಅಂದ್ರೆ ಸ್ವೀಟ್ ಅಣ್ಣ. ಇದು ಹರಿಶಣ್ಣರ ಹತ್ರ ಅಲ್ಲ, ಬೇರೆ ಬೆಂಗಳೂರಲ್ಲಿ ತಂದಿದ್ದೆ. ನಾನು ಒಂದು ಹುಡುಕ್ತಾ ಇದ್ದೀನಿ ಮೇಡಮ್, ನಮ್ ತೋಟ. ಇಲ್ಲ, ತುಂಬಾ ಇಷ್ಟು ಉದ್ದ. ನೀವು ನಿಮ್ದು ನೋಡ್ದೆ ನಾನು ಯೂಟ್ಯೂಬ್ ಅಲ್ಲಿ, ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡೆಲ್ಲ ಮಾಡಿದಿರು ಸರ್. ನಾವು ಒಂದು ಇದು ಪಾಕಿಸ್ತಾನ್ ಮಲ್ಬೆರಿ ಹುಡುಕ್ತಾ ಇದ್ದೆ. ದೊಡ್ಡ ಪತ್ರ ಕೆಮ್ಮಿಗೆ ಪ್ರತಿಯೊಂದು ತುಳಸಿ. ಆಮೇಲೆ ಇದು ಬ್ಲಾಕ್ ಬೆರಿ. ಇದು ಬ್ಲಾಕ್ ಬೆರಿ. ಇದು ದ್ರಾಕ್ಷಿ. ಓ, ದ್ರಾಕ್ಷಿ. ಬಿಟ್ಟಿತ್ತ ಮೇಡಮ್ ನಿಮ್ಗೆ? ಬಿಟ್ಟಿತ್ತು. ಅಲ್ಲಿ ಇನ್ನೊಂದಿದೆ ಸರ್, ಅಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟೈತೆ. ಇದು ವೆನಿಲ್ಲಾ. ಈಗ ನೋಡಿ, ವೆನಿಲ್ಲಾ ಬಳ್ಳಿ. ವೆನಿಲ್ಲಾ ಬಳ್ಳಿ ಇದೆ. ಇದ್ರದ್ದು ರೈನ್ಬೋ ಶುಗರ್ ಕೇನ್. ಓ, ಇದು ರೈನ್ಬೋ ಶುಗರ್ ಕೇನ್. ಹೇಗಿದೆ ಮೇಡಮ್? ಟೇಸ್ಟ್ ಚೆನ್ನಾಗಿರುತ್ತೆ ಮೇಡಮ್? ಚೆನ್ನಾಗಿರುತ್ತೆ. ಇದು ಹರಿಶಣ್ಣರ್ದೇ. ಇದು ಹರಿಶಣ್ಣರ ಹತ್ರನೇ ತರಿಸಿ, ಅವರು ಬೇರೆ ದಯಾಪ್ರಸಾದ್ ಅಂತ ಅವ್ರಲ್ಲ ಸರ್, ಅದು ಸುಳ್ಯ ಅಲ್ಲೆಲ್ಲ ತಂದು ಪಾಪ ಹೋದಾಗ ನನಗೆ ಕೊಟ್ಟಿದ್ರು 1-2 ಸೊಸಿ. ನಾನ್ ಸುಮಾರು ಸೊಸಿ ಮಾಡ್ಕೊಂಡಿದ್ದೀನಿ. ಇದು ಕಂದಾಕರ ಬರುತ್ತಾ ಮೇಡಮ್? ಬರುತ್ತೆ. ಅಲ್ಲೊಂದ್ ಗಿಡನೇ ಕೊಡ್ತೀನಿ ಬಿಡಿ ಸರ್, ಅದೆಲ್ಲ ಐತಿ. ಇದು ಅದೇ ಚಕ್ಕೆ ಗಿಡ, ಅದು ಆಲ್ ಸ್ಪೈಸಸ್. ಆ ಕಡೆಗೆ ಎಲ್ಲಾ ತರದ್ದು ಸ್ಪೈಸಸ್ ಅದ್ರಲ್ಲಿ ಇರುತ್ತೆ. ಲವಂಗದ ವಾಸನೆ ಇರ್ಬೋದು, ಎಲೆ ಇರ್ಬೋದು, ಚಕ್ಕೆ ಇರ್ಬೋದು. ಲವಂಗ ತರನು ಬಿಡುತ್ತೆ ಕಾಯಿ, ಎಲೆನೂ ಯೂಸ್ ಆಗುತ್ತೆ, ಚಕ್ಕೆನೂ ಬರುತ್ತೆ. ತುಂಬಾ ಅದಕ್ಕೆ ಆಲ್ ಸ್ಪೈಸ್ ಅಂತ ತುಂಬಾ ಹೆಸರು ಬಂದಿದೆ. ಬನ್ನಿ ಮೇಡಮ್, ನಿಮ್ಮ ಮೇಲ್ಗಡೆ ಜಾಗ ನೋಡೋಣ. ಬನ್ನಿ ಸರ್, ಅಲ್ಲೇ ತುಂಬಾ ಇದೇನ್ ಮೇಡಮ್ ಇಲ್ಲಿ ಇಷ್ಟೊಂದು ನಿಮ್ಮ ಅಂಬುಗಳಿದು? ಇದು ಬಸ್ಲೆ ದಿನನಿತ್ಯ ಅಡಿಗೆಗೆ ಬರೋದು. ಇದು ಇದ್ರಲ್ಲಿ 2 ವಿಧ ಐತೆ. ವೈಟ್ದು ಸುಮಾರು ಐತೆ ನನ್ನ ಹತ್ರ.
ಇದು ಕೆಂಪು ಬಸ್ಲೆ. ಕೆಂಪು ಬಸ್ಲೆ ತುಂಬಾ ಇದ್ರಿಂದನೂ ಮಲ್ನಾಡೆಲ್ಲ ತುಂಬಾ ಇಷ್ಟವಾದ ಸೊಪ್ಪು ಇದು. ಆಮೇಲೆ ಇದನ್ನ ದಂಟುನು ಕಿತ್ತು ಮಾಡ್ಬಹುದು, ಪಲ್ಯ ಮಾಡ್ಬಹುದು, ಸಾರ್ ಮಾಡ್ಬಹುದು, ಪ್ರತಿಯೊಂದು. ಇದಕ್ಕೇನ್ ಹೆಚ್ಚಿಗೆ ಇದ್ ಬೇಡ, ಇಲ್ಲಿ ಹಾಕಿದ್ರೆ ಬೇಲಿ ಗಂಟ್ಸಿರ್ ಸಾಕು, ನಾವ್ ಕಿತ್ತಾಕಿರೋ ಅದು ಹೋಗಲ್ಲ. ಪ್ಯಾಷನ್ ಫ್ರೂಟ್ ಇದೆ ಮೇಡಮ್. ಪ್ಯಾಷನ್ ಫ್ರೂಟ್ ಹಾಕಿದೀನಿ. ಇವಾಗ ಜ್ಯೂಸ್ ಇರ್ಬೋದು, ಏನಾದ್ರೂ ಇರ್ಬೋದು. ಈ ಒಂದ್ 2-3 ಗಿಡ ನಾವ್ ನೋಡಿ ಅಲ್ಲೆಲ್ಲ ಇದೆ. ಇದು ಗ್ರೀನ್ ಅಲ್ಲ? ಗ್ರೀನ್. ಕೆಂಪು ಇದ್ರದ್ದು ಇದೆ, ರೆಡ್ ಕಲರ್ ಇದೆ. ಈಗ ಶುಂಠಿ ನೋಡಿ, ಮನೆಗೆ ಶುಂಠಿ ಅಲ್ಲೂ ಹಾಕಿದೀನಿ. ಅಲ್ಲಿ ನಡೀರಿ ತೋರಿಸ್ತೀನಿ. ಇದು ಲೆಮನ್ ಗ್ರಾಸ್. ಈಗ ಇಲ್ಲಿ ಮೇಲ್ಗಡೆಗೆ ಕುರಿ ಸಾಕೋದಕ್ಕೆ ಕಳ್ಸಿದೀವಿ. ಮೇಲ್ಗಡೆಗೆ ಕುರಿ, ಮೇಲ್ಗಡೆ ಇಲ್ಲಿ ಕುರಿ, ಕೆಳಗಡೆಗೂ ಕುರಿ. ಮೇಲಾದ್ರೂ ಮೇಯ್ಬಹುದು, ಕೆಳಗಾದ್ರೂ ಮೇಯ್ಬಹುದು. ಮೇಯಕ್ ಹೋಗಿದ್ಯಾ ಮೇಡಮ್? ಕುರಿ ಇದೆಯಾ ಈಗ? ಇದೆ, ಅಲ್ಲಿ ಹೊರಗಡೆ ಮೇಯಕ್ ಬಿಟ್ಟಿದ್ರ. ನಾನು 10 ಮಾಡಿದ್ದೆ, ಈಗ ಮಾರ್ಬಿಟ್ಟು 1-2 ಇಟ್ಕೊಂಡಿದೀನಿ. ತಿರುಗ್ ತರ್ಬೇಕು, ಒಂದೊಂದ್ 10 ಮಾಡ್ಕೊಂಡಿರ್ತೀವಿ. ಇವಾಗ ಮಾರೋದು, ಆ 10 ಮಾರದ್ಮೇಲೆ ಇನ್ನೊಂದ್ 10 ತಂದಿಡೋದು. ಮೇಡಮ್, ನಿಮ್ ಪ್ರಕಾರ ಒಂದ್ 10 ಕುರಿ ಇಟ್ಕೊಂಡ್ರೆ ಏನ್ ಆದಾಯ? ಏನ್ ಆದಾಯ ಇಲ್ಲ ಸರ್, ಅದು ತುಂಬಾನೇ. ಇವಾಗ ನಾವೇನ್ ಹೊರಗಡೆ ಹೋಗಿ ಮೇಯಿಸ್ಬೇಕಾದಿಲ್ಲ, ಅದಕ್ಕೆ ಒಂದ್ ಆಳ್ ಬೇಕಾಗಿಲ್ಲ. ಇದೇನ್ 2 ಹಸು ಮೇಂಟೈನ್ ಮಾಡ್ತೀವೋ ಅದನ್ನು ಹಂಗೆ ಮೇಂಟೈನ್ ಮಾಡ್ಬೋದು, ಒಳ್ಳೆ ಆದಾಯ, ಏನ್ ತೊಂದ್ರೆ ಇಲ್ಲ. ಇವಾಗ 6 ತಿಂಗಳು ವರ್ಷಕ್ಕೆ ಮಾರಿದ್ರೆ ನಾವ್ ಅರ್ಧ ದುಡ್ಡು ಬಂಡವಾಳ ಮಾಡ್ಕೋಬಹುದು, ಇನ್ನರ್ಧ ದುಡ್ಡು ನಮಗೆ ಖರ್ಚಿಗಾಗುತ್ತೆ, ಏನ್ ತೊಂದ್ರೆ ಇಲ್ಲ. ಅದ್ರನ್ನ ಎಕ್ಸ್ಟ್ರಾ ಒಬ್ಬ ಆಳ್ ಇಡ್ಬೇಕು, ಎಕ್ಸ್ಟ್ರಾ ಮೇವು, ಅದಕ್ಕೆ ಇದನ್ ಮಾಡ್ಬೇಕಂದ್ರೆ ಹಸುಗೆ ಏನ್ ತಂದಾಕ್ತಿವ ಅದೇ. ಇಲ್ಲ ಹೊರಗಡೆ ಬಿಟ್ಟು ಮೇಯಿಸಿರೋ ಹಸು ಜೊತೆ ಮೇಯಿಸ್ಬೋದು, ಏನ್ ತೊಂದ್ರೆ ಇಲ್ಲ. ಹಂಗಾಗಿ ಈ ತರ ಒಳಗಡೆಗೆ ಅಟ್ಟಡಂಗೆ ಪದ್ಧತಿಯಿಂದನ ಹಸು ಕುರಿನೂ ಸಾಕಿ ಹೆಚ್ಚಿನ ಆದಾಯ ಪಡಿಬಹುದು. ಒಂದ್ ಸಂಸಾರ ಏನೆಲ್ಲ ಅಳವಡಿಸ್ಕೋಬೇಕ ಇದನ್ನೆಲ್ಲ ಅಳವಡಿಸ್ಕೋಬಹುದು. ಪುಟ್ಟದಾಗ 1 ಎಕರೆ 2 ಎಕರೆ 2 ಎಕರೆ 1 ಎಕರೆ 3 ಎಕರೆ ಇರೋರುನು ಇವೆಲ್ಲ ನರ್ಸರಿ, ಕುರಿ, ಕೋಳಿ, ಹಸು, ಈ ತರದ್ದೆಲ್ಲ. ಇದೊಂದು ಒಳ್ಳೆ ಈ ಯಾವ್ದೋ ನಾವು ಮೈಸೂರಲ್ಲಿ ಅಲ್ಲಿ ಇಲ್ಲಿ ಪಾರ್ಕ್ ಹೋದ್ರೆ ಇದೆ ಅಲ್ಲ ಮೇಡಮ್, ಸೊ ಹಂಗಿದೆ ನಿಮ್ ಮನೆ ಪಕ್ಕ ಇದ್ದಾಗ. ಇದು ವಿಳ್ಯದೆಲೆ ಸರ್. ಇದು ಒಂದು ಅಳವಡಿಸ್ಕೊಂಡಕ್ಕೆ ಅಂತರ ಬೆಳೆಯಾಗಿ ಇವಾಗ ಅಡಿಕೆ ಗಿಡ ಖಾಲಿ ಐತೆ, ಅದಕ್ಕೆ ಇದು ಬೆಳೆಸಿದ್ರೆ ನಮ್ ಮನೆಗೂ ಆಗುತ್ತೆ, ಮಾರ್ಲೂಬಹುದು. ಇದು ಎಕ್ಸಾಟಿಕ್ ಫ್ರೂಟ್ಸ್. ಇದು ವ್ಯಾಕ್ಸ್ ಆಪಲ್ ಅಂತ, ಏನ್ ಆಪಲ್? ಮಲಯನ್ ಆಪಲ್ ಅಂತ. ಇದು ಮಲಯನ್ ಆಪಲ್, ರೋಸ್ ಆಪಲ್ ಅಂತಾರೆ, ಮಲಯನ್ ಆಪಲ್ ಅಂತಾರೆ. 2-3 ವೇರೆ. ಇದು ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು. ಇದು ಅದೇ ಗಿಡ. ಈಗ ನೋಡ್ರಿ, ಈ ತರ ಮಾಡ್ತೀನಿ ನಾನು. ನನ್ಗೆ ಹೆಚ್ಚಿಗೆ ಗೊಬ್ಬರ ಇದನ್ ಮಾಡ್ದಲೇ ಇದ್ದಾಗ ಈ ತರ ಗೊಬ್ಬರ ಮಾಡಿ ಹಾಕ್ತಿವಿ. ಇಲ್ಲೆಲ್ಲಾ ಗಿಡಗಳಿಗೂನು ಒಂದು 4-5 ತಟ್ಟಿ ಸಗಣಿ ಹಾಕ್ತಿವಿ, ಗಂಜಲ ಹಾಕ್ತಿವಿ. ಇದಕ್ ನೀರ್ ಹಾಕ್ಬಿಟ್ಟು ಒಂದು 5-6 ದಿವಸ ಕೊಳಸಿ, ಬೆಲ್ಲ ಹಾಕಿ, ಹಿಟ್ಟು ಹಾಕಿ ಕೊಳಸ್ಬಿಟ್ಟು ಸಿಂಪಡಿಸ್ತೀನಿ. ಜಸ್ಟ್ ಹಂಗೆ ಅದಕ್ಕೆ ಇನ್ನೇನು ಮಿಕ್ಸ್ ಇಲ್ಲ, ಏನ್ ಮಿಕ್ಸ್ ಮಾಡಲ್ಲ, ನೀರು ಏನಿಲ್ಲ, ಅದನ್ನ ತೆಗೆದು ಹಂಗೆ ಹಾಕ್ಬಿಡು. ಹಂಗೆ ಹಾಕೋದು, ಹಂಗೆ ಹಾಕೋದು. ನಾವಿವ ಯಾವಾಗ ಅಂತರವಾಗಿ ಗೊಬ್ಬರ ಕೊಡ್ತಾ ಇರ್ಬೇಕಲ್ಲ, ನಮಗ್ ಗೊತ್ತಾಗುತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಯಾಕೆ ವೀಕ್ ಆಗ್ಯಾವೆ ಅಂತ ಹೇಳ್ಬಿಟ್ಟು ಅಲ್ಲಿಟ್ಬಿಟ್ಟು ಇವನ್ ಕೊಡ್ತೀವಿ. ನೋಡಿ, ಇದು ಪೆಪ್ಪರ್ ಮೇಡಮ್? ಅಲ್ಲ, ಪೆಪ್ಪರ್ ಅಲ್ಲ, ವಿಳ್ಯದೆಲೆ. ಇದು ವಿಳ್ಯದೆಲೆ. ಚೆನ್ನಾಗ್ ಬಂದಿದೆ ಮೇಡಮ್, ಒಳ್ಳೆ ಸಕ್ಕದಾಗಿ ಹಬ್ಕೊಂಡು. ನಾವ್ ಹೆಂಗಿರೋ ಮರ ಹತ್ತಿ ಕಾಯಿ ಕೀಳಲ್ಲ. ಹೌದು. ಇದು ಏನ್ ತೊಂದ್ರೆ ಇಲ್ಲ, ಅದ್ರ ಪಾಡ್ಗದು ಬರ್ತಾನೆ ಇರ್ತೈತೆ. ಇದು ನೋಡ್ರಿ, ಇದನ್ನು ಅಳವಡಿಸ್ಕೊಂಡು ಅದೇ ಲುವಿನೇ ಇಲ್ಲೂ ಒಂದ್ ಹಾಕಿದೀನಿ. ಇದೇ 2 ಗಿಡ 3 ಗಿಡ ಹಾಕಿದೀನಿ. ಇದು ಟೇಸ್ಟ್ ಹೆಂಗಿರುತ್ತೆ ಮೇಡಮ್? ಲುವಿ ಇದು ಹುಳಿ, ಸ್ವಲ್ಪ ಹುಳಿ ಚೆನ್ನಾಗಿರ್ತೈತಿ. ಅದೇ ಮಕ್ಳಿಗೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿ. ಅದು ಎಗ್ ಫ್ರೂಟ್. ಇದು ಮಲಯನ್ ಆಪಲ್. ಒಂದಷ್ಟು ರೋಸು ಹಾಕೊಂಡಿದ್ರ? ರೋಸು, ಹೂವಿನ ಗಿಡ. ಇದು ಕಸ್ತೂರಿ ತುಳಸಿ. ಅದು ಔಷಧಿಗೆ ಏನ್ ಔಷಧಿ ಮಾಡ್ತಾರ ಮೇಡಮ್ ಇದ್ರಲ್ಲೇ? ತುಂಬಾನೇ ಔಷಧಿಗೆ ಬರುತ್ತೆ ಇದು. ಇದ್ರ ಎಲೆ ಇರ್ಬೋದು,
ನೋಡ್ರಿ ಒಂದ್ಸಾರಿ ಹೌದು ತೆಗ್ದು ಆ ಭಯ ಎಲ್ಲ ಹಾಕಳ್ರಿ. ಹ್ಮ್ ಹ್ಮ್ ವಾವ್ ಸಕ್ಕತ್ತಾಗಿದೆ ಮೇಡಮ್. ಕಸ್ತೂರಿ ತುಳಸಿ ಅಂತ ತುಂಬಾ ಅದು ಎಲ್ ಬೇಕಾದ್ರೂ ಬೆಳಿತೈತಿ ಇದು. ನೋಡ್ರಿ ಎಷ್ಟು ಇವಾಗ ವಾಸನೆ ಎಲ್ಲ ಇರಲ್ಲ, ಬಾಯೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇದು ಇದು ನಿಂಬೆ, ಅದೆಂತದ್ದು ಗಜನಿಂಬೆ. ಗಜನಿಂಬೆ ಅದು ಚೆನ್ನಾಗಿ ಬಂದಿದೆ ಮೇಡಮ್. ನಾನು ಹೇಳ್ತಾ ಇರೋದು ತೆಂಗಲ್ಲಿ ಏನು ಬರಲ್ಲ, ಸುಳ್ಳು ಅದು. ಆ ತರದ್ ನಾವ್ ಹೇಳಲೇಬಾರ್ದು. ಮೆಸೇಜ್ ಏನ್ ಕೊಡ್ತೀವಿ, ಇವಾಗ ನೀವು ಒಂದ್ ತೋಟಕ್ ಬಂದ್ವಿ, ನೀವ್ 10 ಜನ ನೋಡ್ತಾರೆ, ನಿಮ್ದು ತಿಳ್ಕೊಳ್ತಾರೆ. ಇವಾಗ ನಾವ್ ಯಾರಿಗೋ ಅಡ್ವೈಸ್ ಮಾಡುವಾಗ ಹಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ರಿ, ಅದು ತಪ್ಪು. ಅದು ಎಲ್ಲಾವ್ದು ಅಳವಡಿಸ್ಕೋದು ಅದೇ ಅದೇ ಸಾರಾಂಶ ಅದೇ ಎಳ್ಕೊಂಡಿರ್ತೈತಿ. ಅದಕ್ ಬೇಕು ಇವಾಗ ಅದಕ್ಕೆ ಏನ್ ಗಾಳಿ ಬೇಕೋ, ಏನ್ ಗೊಬ್ಬರ ಬೇಕೋ, ಏನ್ ನೀರ್ ಬೇಕೋ ಇದನ್ ಮಾಡಿರ್ತೈತಿ, ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಮೆಣಸು, ಈ ಅಡಿಕೆಗೆ ಮೆಣಸು, ಇವಾಗ ಅಡಿಕೆನೂ ಆದಾಯ ಬರುತ್ತೆ, ಮೆಣಸನು ಆದಾಯ ಬರುತ್ತೆ. ಎರಡರಲ್ಲೂ ಆದಾಯ ಬರುತ್ತೆ. ನಮ್ಗೇನ್ ಯಾವ್ದ್ರಿಂದನೂ ಏನು ತೊಂದ್ರೆ ಆಗಿಲ್ಲ. ಇದು ನೋಡಿ ಹೌದು ಚೆನ್ನಾಗ್ ಬಂದಿದೆ. ಇಲ್ಲ ಮೊನ್ನೆ ಒಂದ್ಸರಿ ಕಿತ್ತಿದ್ವಿ, ಈಗ ಏನಕ್ಕೋ ಈಗ ಒಡದೈತಿ ಇದು. ಮೇಡಮ್ ಇದೆಲ್ಲ ನಿಮ್ಮವೇನಾ? ಯಾವ್ದು ಹೇಳಿ? ತೆಂಗಿನ ಮೊಟ್ಟೆಗಳು. ಮೊಟ್ಟೆಗಳು ಮಲ್ಚಿಂಗಿಗೆ ಹಾಕ್ಬಿಟ್ಟಿದೀವಿ. ಸೊ ಸುಲ್ದಂತ ಕಾಯಿನ ಇದನ್ನು ಬಿಡಲ್ಲ ನೀವು? ಇಲ್ಲ, ನಾವೆಲ್ಲ ಯಾವ್ದಕ್ಕೂ ಮಾರಲ್ಲ ನಾವ್ ಅದು. ಹೌದು, ಇದು ಕೆಶ್ವೆ ಅಲ್ಲ? ಕೆಶ್ವೆ. ಕೆಸುವೆ. ಇದನ್ನ ಏನ್ ಮಾಡ್ತೀರಾ ಮೇಡಮ್, ಕೆಶ್ವೆನ ನೀವು? ಇಲ್ಲ, ನಾವು ಅಂದ್ರೆ ಉಪಯೋಗಿಸ್ತೀವಿ, ಗೆಡ್ಡೆ ತಂದು ಅಂತ ಮೇಜರ್ ಆಗಿ ಉಪಯೋಗಿಸಲ್ಲ. ಒಟ್ಟು ಮಲ್ಚಿಂಗಿಗೆ ಇದಾಗುತ್ತೆ. ಅದ್ ಕಟ್ ಮಾಡಿ ವೀಡ್ ಕಟ್ರನಾಗ ಹಾಕಿದ್ರೆ ಇದು ಮ್ಯಾಂಗೋಸ್ಟಿನ್. ಈಗ ನೋಡಿ ಸರ್, ಇದು ಹೌದು ಮ್ಯಾಂಗೋಸ್ಟಿನ್ ಬರಲ್ಲ ಅಂತಾರಲ್ಲ ಸರ್? ಅದೇ ಇಲ್ಲ, ಬೆಳೆಸ್ತಾ ಇದೀವಿ ನಾವು. ನಾನು ಒಂದ್ ಹಾಕಿದೀನಿ ಮೇಡಮ್, 2 ಹಾಕಿದೀವಿ. ನಾ ಒಂದ್ ಹಾಕಿದೀನಿ, ಆಗ್ದಾಗಿಂದ ಇಷ್ಟೇ ಇಲ್ಲ ಅಂದ್ರೆ ಬರಲ್ಲ, ಅದ್ರ ಪ್ರಯತ್ನ ಪಡ್ಬೇಕಲ್ಲ. ಹೌದು, ಈಗ ಇದು ಇದೆ ಚೆನ್ನಾಗ್ ಬಂದಿದೆ ಮೆಣಸು. ಹೌದು, ಏಲಕ್ಕಿ. ಏಲಕ್ಕಿ. ಮೇಡಮ್ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಮೇಡಮ್. ಈ ಮೂಸಂಬಿ ಸುಮಾರು ಅಟ್ಲೀಸ್ಟ್ ಮನೆ ಬಳಕೆ ಅಷ್ಟಾಗುತ್ತೆ. ಮನೆ ಬಳಕೆಗೆ ನಾವು ಮಾಡ್ಕೊಂಡಿರೋದು ಇದು. ಇದು ಏಲಕ್ಕಿ ನೋಡಿ ಕೆಳಗಡೆ ಹೂವ ಆಗಿದೆಲ್ಲ ಈಟಾಗಿ. ಚೆನ್ನಾಗಿ ಆಗಿದೆ ಅಲ್ಲ ಮೇಡಮ್? ತುಂಬಾ ಚೆನ್ನಾಗಿ ಬಂದಿತ್ತು. ಅಲ್ಲ ಮನೆ ಬಳಕೆಗೆ ಸಾಕಲ್ಲ ಮೇಡಮ್ ಇಷ್ಟು? ಇನ್ನೂ ಇಲ್ಲ, ಇದೆ ಬಿಡುತ್ತೆ ಸರ್. ಆ ಕಡೆ ಎಲ್ಲ ತುಂಬಾ ಗಿಡ ಇದೆ. ಅಲ್ಲ ಎಲ್ಲ ಅಂಗಡಿಗೆ ಕೊಳ್ಳೋದ್ ಬದ್ಲು ತೋಟ ಅಂತ ಇದ್ಮೇಲೆ ನಾವು ಅಳವಡಿಸ್ಕೊಂಡಿರೋದು ಇವೆಲ್ಲ. ಸಕ್ಕದಾಗಿದೆ ಗಮಗಮ ಅಂತ. ಇದ್ರದ್ದು ಇದು ಇದು ಗೊತ್ತಲ್ಲ ಸೊಪ್ಪು, ಇದು ಸರ್ವ ಸಾಂಬಾರ ಮೇಡಮ್ ಇದು. ಅಂತ ಅಂದ್ರೆ ಇದ್ರ ತುಂಬಾ ಅದೆಷ್ಟೋ ವಿಧದ್ದು ಇದು ಸಿಗುತ್ತೆ, ವಿಟಮಿನ್ ಸೊಪ್ಪು ಅಂತ. ಇದು ಇದ್ರಲ್ಲಿ ಏನ್ ಮಾಡ್ತಾರೆ ಮೇಡಮ್? ಮಕ್ಕಳಿಗೆ ಸಾರ್ಗ್ ಹಾಕ್ಬೋದು, ಪಲ್ಯ ಮಾಡ್ಬೋದು, ಎಲ್ಲ ಮಾಡಿ ಕೊಡ್ಬೋದು. ತುಂಬಾನೇ ಇದಿರುತ್ತಂತೆ ಇದ್ರಲ್ಲಿ. ನಾವ್ ಮಾಡ್ತೀವಿ, ಸಾರ್ಗೆಲ್ಲ ಹಾಕ್ತೀರಾ? ಸೊ ಇದು ಒಂದು ಒಳ್ಳೆ ಒಂದಷ್ಟು ಶೋ ತರ ಚೆನ್ನಾಗಿದೆ ಅಲ್ಲ ಇದು ಹಿಂದೆಗಡೆ? ಇಲ್ಲ, ನಾವೇ ಬೇಕು ಅಂತ ಬೆಳೆಸ್ಕೊಂಡಿರೋದು. ಇದು ಏನಾಗುತ್ತೆ, ಬರೀ ತೋಟ ಅಂದ್ರೆ ಅಷ್ಟೊಂದ್ ಚೆನ್ನಾಗ್ ಕಾಣಲ್ವಲ್ಲ. ಹೌದು, ಇಲ್ಲಿದ ನಿಮ್ ಪರ್ಕೆ ಗದ್ದೆ. ಒಟ್ಟ ಆಲ್ಮೋಸ್ಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಇದೆ ಅದೆಲ್ಲ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಮೇಡಮ್? ಮಾಡ್ಕೊಂಡಿದೀವಿ ಸರ್. ಇದು ನಿಮ್ಮ ತೆಂಗು ನರ್ಸರಿ ತರನಾ? ತೆಂಗು ನರ್ಸರಿ ತರ, ನರ್ಸರಿನೇ ಇದನ್ನ ಮಾಡ್ಕೊಂಡಿದೀವಿ. ಚೆನ್ನಾಗ್ ಬಂದಿದೆ ಮೇಡಮ್. ಮೇಡಮ್ ಕೊನೆಯದಾಗಿ ನೀವು ಈಗಿನ ಅರಿಶಿನ ಇದೆ ನೋಡಿ ಸರ್, ಅದನ್ನ ಮುಗಿಸ್ಬಿಡೋಣ. ತೆಂಗಿಗೆ ಇದನ್ನ ಮಾಡ್ಕೊಂಡಿದ್ದೀವಿ. ನಿಮಿಷ ಇರಿ ಹೇಳಿ ಮೇಡಮ್. ಈಗ ಇದು ತೆಂಗಿಗೆ ಹಬ್ಸಿದೀನಿ. ಹೌದು, ಈ ತೆಂಗಿಗೂ ಅಡಿಕೆಗೂ ಎಲ್ಲೆಲ್ಲಿ ಏನೇನ್ ಸಿಗುತ್ತಾ ಗಿಡಗಳು ಅದಕ್ಕೆಲ್ಲ ನಾನು ಹಬ್ಸ್ಕೊಂಡು ಇದನ್ ಮಾಡಿದೆ. ಇದು ಮನೆ ಬಳಕೆಗೆ ಆಗುತ್ತೆ? ಮನೆ ಬಳಕೆಗೂ ಆಗುತ್ತೆ. ನಾನು ಹೆಚ್ಚಾಗಿದ್ದು ಮಾರ್ತೀರಾ ಆರಾಮಾಗಿ?
ಮೇಡಮ್ ಕೊನೆ ಓ, ಏನೆಲ್ಲ ಕಾಫಿನೂ ಅಳವಡಿಸ್ಕೊಂಡಿದ್ದೀನಿ. ನನ್ ಮನೆಗೆ ಹಾ. 5-6 ಗಿಡ ಆಗಿರ್ಬೋದು, 10 ಗಿಡ ಆಗಿರ್ಬೋದು, ಹೌದು ಕಾಫಿನೂ ಅಳವಡಿಸ್ಕೊಂಡು. ಮಾಡ್ತಾ ಇದ್ದೀರಾ. ಹ್ಮ್ ಚೆನ್ನಾಗಿದೆ ಬನ್ನಿ. ಕಾಫಿ ಹಣ್ಣು. ಇದು ನೋನಿ ಹ್ಮ್ ನೋನಿ ಅಂತ. ಓ ಸಿಕ್ಕಾಪಟ್ಟೆ ದೊಡ್ಡದಾಗ ಬಂದ್ಬಿಟ್ಟಿದಲ್ಲ ಹ್ಮ್, ಮೇಡಮ್ 2 ಗಿಡ ಇದೆ. ಹ್ಮ್. ಮೇಡಮ್ ಈ ನೋನಿಯಲ್ಲಿ ಜ್ಯೂಸ್ ಮಾಡ್ತಾರೆ, ನೀವೇನ ಟ್ರೈ ಇಲ್ಲ, ಮಾಡಿದ್ದೀರಾ? ನಾವೊಂದ್ಸರಿ ಮಾಡಿ ಹ್ಮ್. ಟ್ರೈ ಮಾಡಿದೀವಿ. ಹಾ, ಹಾ. ಅದೇ ಅದೊಂದ್ ಸ್ವಲ್ಪ ರುಚಿ ಕಹಿ ಕಹಿ ಹೌದು. ಆದ್ರೂ ಬಿಟ್ಟಿಲ್ಲ. ಇದು ಗೋಲ್ಡನ್ ಪಪ್ಪಾಯ ಅಂತ. ಗೋಲ್ಡನ್ ಪಪಾಯ ನೋಡಿ ಬಿಟ್ಟಿದೆ. ಒಂಥರ ಸಕ್ಕದಾಗಿದೆಲ್ಲ ಮೇಡಮ್. ಗೋಲ್ಡನ್ ಟೇಸ್ಟ್ ಪಪ್ಪಾಯ. ಹೆಂಗಿರುತ್ತೆ ಮೇಡಮ್ ಇದು? ಸರ್ ಇನ್ನೂ ನಾನು ತಿಂದಿಲ್ಲ. ತಿಂದಿಲ್ಲ. ಓಕೆ. ಇದೇ ನರ್ಸರಿ ತರ ಇದನ್ನು ಮಾಡ್ಕೊಂಡಿದೀವಿ ನೋಡಿ. ಇದೆಲ್ಲ ಪುಟ್ಟ ನರ್ಸರಿ ನಿಮ್ದು? ಇಲ್ಲ, ಸುಮಾರು ಕೊಟ್ಟಿದೀವಿ. ಸೇಲ್ ಮಾಡಿದೀರಾ? 1 ಲಕ್ಷ ರೂಪಾಯಿದು ಸೇಲ್ ಮಾಡಿದೀನಿ. ಓಕೆ. 50 ರೂಪಾಯಿ 40 ರೂಪಾಯಿ ಒಂದ್ ಗಿಡ ಕೊಟ್ಟಿದ್ದೀನಿ. ಈಗ ಕೊಟ್ಟಿದ್ದೀರಾ? ಸಿಗೆಣಸು ಇದ್ರ ಮಧ್ಯದಾಗೆ ಇದನ್ನು ಹಾಕೊಂಡಿದೀನಿ. ಒಂದಷ್ಟು ಗೆಣಸಿನ ಗಡ್ಡೆಗಳು. ಇದು ಅರ್ಶನ ಮೇಡಮ್? ಇದು ಅರಿಶಿನ. ಓಕೆ. ಇದು ಹೇಗೆ ಮೇಡಮ್? ಹ್ಮ್? ಇದು ಯಾವ ತರ ನಿಮ್ಗ ಅಥವಾ ಇಲ್ಲ, ನಮ್ಗಲ್ಲ, ನಮ್ಗೂ ಮನೆಗೂ ಮಾಡ್ಕೊಂಡಿರ್ತೀವಿ. ಹೆಚ್ಚಾದ್ರೆ ಕೊಟ್ಟು ಕೊಟ್ಬಿಡ್ತೀರಾ? ಅಂದ್ರೆ ಮೇಡಮ್ ಪುಡಿ ಗಿಡಿ ಎಲ್ಲ ನೀವೇ ನಾವೇ ಮಾಡ್ತೀರಾ? ಮಾಡ್ತೀವಿ. ನಾನು ಅಲ್ಲಿ ಮನೆಗೂ ಇನ್ನ ಸುಮಾರು ಪುಡಿಗಳು ಅವೆ. ಹಾ. ನಿಮಗ್ ತೋರ್ಸ ಅರಿಶಿನದ ಪುಡಿ ಇದೆ ಹಾ. ನಂದು. ಆಮೇಲೆ ಇದು ಇದು ಇನ್ನೊಂದ್ ತರದ್ದು ಇದು ಇದನ್ ಮಾಡೋದು ಐತೆ ಸರ್. ಅದು ಲಿಪ್ಸ್ಟಿಕ್ ಪುಡಿ ಮಾಡಿರೋದು ಐತೆ. ಮಾಡಿದೀರಾ? ನೋಡೋಣ ಮೇಡಮ್ ಅದನ್ನೆಲ್ಲ. ನೋಡೋಣ. ನೋಡಿ ಈಗ ಇವೆಲ್ಲ